ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗುವುದಕ್ಕೆ ಇನ್ನು ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. ಶುಭ ಮುಹೂರ್ತ, ಶುಭ ಗಳಿಗೆ ಕೂಡಿ ಬಂದಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋಕೆ ಲೋಕಭವನದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಪೂರ್ವಾಭಿಮುಖವಾಗಿ ವೇದಿಕೆಯನ್ನ ಸಿದ್ಧ ಮಾಡಲಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಣ್ಯರು ಕೂಡ ಆಗಮಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಅದಕ್ಕಾಗಿ ಬೇಕಾದಂತಹ ತಯಾರಿಗಳು ಭರದಿಂದ ಸಾಗ್ತಾ ಇವೆ. ಫೈನಲ್ ಲಿಸ್ಟ್ ಹೊರಗಡೆ ಬರಬೇಕು. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಫೈನಲ್ ಲಿಸ್ಟ್ ಹೊರಗಡೆ ಬರಬೇಕು. ಸದ್ಯಕ್ಕೆ ಲಭ್ಯ ಆಗಿರೋದು ಸಂಭಾವ್ಯ ಸಚಿವರ ಪಟ್ಟಿ ಮಾತ್ರ. ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರ ಜೊತೆ 8 ಜನ ಓಟ್ ತಗೊಳ್ತಾರೋ, 10 ಜನ ತಗೊಳ್ತಾರೋ, 14 ಜನ ತೆಗೆದುಕೊಳ್ತಾರೋ ಪ್ರಮಾಣ ವಚನ ಸಚಿವರಾಗಿ, ಅದನ್ನ ಕಾದು ನೋಡಬೇಕಿದೆ. ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕ್ಲಿಯರ್ ಕಟ್ ಮಾಹಿತಿ ಲಭ್ಯ ಆಗೋದಿದೆ. ಯಾಕಂದ್ರೆ ಹೈಕಮಾಂಡ್ ನಿನ್ನೆಯೇ ಪಟ್ಟಿಯನ್ನ ಸಿದ್ಧಪಡಿಸಿದೆ ಅನ್ನುವಂಥ ಮಾಹಿತಿ ಇದೆ. ಮಧ್ಯಾಹ್ನದ ಒಳಗೆ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ, ರಾಜ್ಯದ ನಾಯಕರಿಗೆ ಆ ಪಟ್ಟಿಯನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಸ್ವೀಕಾರ ಮಾಡಲಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಿನ್ನೆ ಅನ್ಸುತ್ತೆ ಡೆಲ್ಲಿನಲ್ಲಿ ಮಾತನಾಡುವಂತಹ ಟೈಮ್ನಲ್ಲಿ ಹೇಳ್ತಾ ಇದ್ರು, ನಾನು ಈ ಸ್ಥಾನಕ್ಕಾಗಿ ಕೇವಲ ಕನಸು ಕಾಣಲಿಲ್ಲ, ಈ ಸ್ಥಾನವನ್ನ ಪಡೆಯೋದಕ್ಕೆ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ನಾನು ಡೆಡಿಕೇಶನ್ ಅನ್ನ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಈ ಹಿಂದೆಯೂ ಕೂಡ ಹಲವು ಸಂದರ್ಭಗಳಲ್ಲಿ ನಾನು ಹಾಕ್ತಾ ಇರುವಂತಹ ಶ್ರಮಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದ್ರು. ಬಹುಶಃ ಆ ಸಮಯ, ಆ ಗಳಿಗೆ ಬಂದುಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂತ ಏನು ಮಾತನ್ನ ಹೇಳ್ತಾ ಇದ್ರು, ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ ಅಂತ ಹೇಳಿ ಪದೇ ಪದೇ ಏನು ಉಲ್ಲೇಖ ಮಾಡ್ತಾ ಇದ್ರು, ಆ ಕಾಲ, ಅವರ ಪರವಾಗಿದ್ದಂತಹ ಕಾಲ ಈಗ ಫೈನಲಿ ಬಂದಿದೆ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಸಂಜೆ 4:05 ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರ ಯುಗಾರಂಭವಾಗಲಿದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 12ರಿಂದ 14 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇರೋದು. ಜ್ಯೋತಿಷಿಗಳ ಸಲಹೆಯಂತೆ ಪೂರ್ವಾಭಿಮುಖವಾಗಿ ಪ್ರಮಾಣ ವಚನದ ವೇದಿಕೆಯನ್ನ ಸಿದ್ಧಪಡಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಬಳಿಕ 3ನೇ ಮಹಡಿಯ ಸಿಎಂ ಕೊಠಡಿಗೆ ಡಿಕೆ ಶಿವಕುಮಾರ್ ಅವರು ಪ್ರವೇಶವನ್ನ ಮಾಡ್ತಾರೆ. ನಂತರ ನೂತನ ಸಚಿವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಸಂಪುಟ ಸಭೆಯನ್ನ ಮಾಡಲಿದ್ದಾರೆ. ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿವೆ. ಡಿಕೆ ಶಿವಕುಮಾರ್ ಅವರ ಮನದಾಳ ಏನಿತ್ತು ಅಂದ್ರೆ, ವಿಧಾನಸೌಧದ ಗ್ರ್ಯಾಂಡ್ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಪಕ್ಷದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಬಯಕೆಯನ್ನ ಹೊಂದಿದ್ರು. ಆದ್ರೆ ಹೈಕಮಾಂಡ್ ಅದನ್ನ ಸರಳ ಸಮಾರಂಭವಾಗಿ ನಡೆಸುವುದಕ್ಕೆ ಸೂಚನೆಯನ್ನ ಕೊಡುತ್ತೆ. ಯಾಕಂದ್ರೆ ಇದು ನಾಯಕತ್ವ ಬದಲಾವಣೆ ಮಾತ್ರ, ಪಾರ್ಟಿಯ ಇಂಟರ್ನಲ್ ಡಿಸಿಷನ್. ಇದು ಚುನಾವಣೆಯನ್ನ ಗೆದ್ದಂತಹ ನಂತರದಲ್ಲಾಗ್ತಾ ಇರುವಂತಹ ಪ್ರಕ್ರಿಯೆ ಅಲ್ಲ. ಇಂಟರ್ನಲ್ ಡಿಸಿಷನ್ ಆಗಿರುವಂತಹ ಕಾರಣಕ್ಕಾಗಿ, ಒಂದು ಆಂತರಿಕ ನಿರ್ಧಾರವಾಗಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ತಪ್ಪು ಸಂದೇಶಗಳು ಪಾಸ್ ಆಗಬಾರ್ದು. ಆ ಕಾರಣಕ್ಕೆ ಲೋಕಭವನದಲ್ಲಿ ಸರಳ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಡುತ್ತೆ. ಸರಳ ಸಮಾರಂಭ ಅಂತ ಹೇಳಲಾಗ್ತಾ ಇದೆ, ಬಟ್ ಅದ್ದೂರಿಯಾದಂತಹ ಸಿದ್ಧತೆಗಳು, LED ವ್ಯವಸ್ಥೆಗಳು, ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಅತಿಥಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಲೋಕಭವನದಲ್ಲಿ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೋ ಅವರೆಲ್ಲರೂ ಕೂಡ, ಅಂದ್ರೆ ಅದಕ್ಕೆ ಅಂತ ಪಾಸ್ ಅನ್ನ ವಿತರಣೆ ಮಾಡಲಾಗಿದೆ. ಯಾರ ಬಳಿ ಪಾಸ್ ಇದೆಯೋ ಅವ್ರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿ, ಎಲ್ರಿಗೂ ಲೋಕಭವನಕ್ಕೆ ಎಂಟ್ರಿ ಇಲ್ಲ. ಲೋಕಭವನದ ಹೊರಭಾಗಗಳಲ್ಲಿ, ಆಯಕಟ್ಟಿನ ಸ್ಥಳಗಳಲ್ಲಿ, ಜನ ನಿಂತು ನೋಡಬಹುದಾದ ಸ್ಥಳಗಳಲ್ಲಿ LED ವಾಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಹೊರಗಡೆ ಇರುವಂತಹ ಕಾರ್ಯಕರ್ತರು ಕಾರ್ಯಕ್ರಮವನ್ನ ನೇರವಾಗಿ ವೀಕ್ಷಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾಜಭವನದ
ಅಂದ್ರೆ ಲೋಕಭವನದಲ್ಲಿರುವಂತಹ ಗ್ಲಾಸ್ ಹೌಸ್ ಏನಿದೆ, ಗಾಜಿನ ಮನೆ, ಅದು ಪಶ್ಚಿಮಾಭಿಮುಖವಾಗಿರುವಂತಹ ವೇದಿಕೆಯನ್ನ ಹೊಂದಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು, ವಾಸ್ತು ಹಾಗೆ ಗಳಿಗೆ, ಲಗ್ನ ಇವೆಲ್ಲವನ್ನ ಕೂಡ ಬಹಳ ನಂಬ್ತಾರೆ. ಆ ಕಾರಣಕ್ಕಾಗಿ ಪೂರ್ವಾಭಿಮುಖವಾಗಿ ಜ್ಯೋತಿಷಿಗಳ ಸಲಹೆಯಂತೆ ಲೋಕಭವನದಲ್ಲಿ ಪೂರ್ವಾಭಿಮುಖವಾಗಿ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. ಕಾರ್ಯಕ್ರಮಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಕುತೂಹಲ ಇರೋದು ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಎಷ್ಟು ಮಂದಿಯನ್ನ ಫೈನಲ್ ಮಾಡುತ್ತೆ ಹೈಕಮಾಂಡ್ ಅಂತ ಹೇಳಿ. ನಿನ್ನೆ ದೆಹಲಿನಲ್ಲಿ ಆದಂತಹ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ, ಬಹುಶಃ ಮತ್ತೆ ವಿವರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎಐಸಿಸಿ ಅಧ್ಯಕ್ಷರ ಮನೆಯಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಸಭೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟಿಯನ್ನ ಕೊಡ್ತಾರೆ, ಸಿದ್ದರಾಮಯ್ಯ ತಮ್ಮ ಪಟ್ಟಿಯನ್ನ ನೀಡ್ತಾರೆ. ಅದಾದ ನಂತರ ಸಭೆ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲೂ ಒಂದಿಷ್ಟು ಗಂಟೆಗಳ ಕಾಲ ಸಭೆ ನಡೆಯುತ್ತೆ. ಅದಾದ ಬಳಿಕ ಉಭಯ ನಾಯಕರು ದೆಹಲಿಯಿಂದ ಹೊರಡ್ತಾರೆ. ಆದ್ರೆ ಖರ್ಗೆ ಅವರ ನಿವಾಸದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸಭೆ ನಡೆಯುತ್ತೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ. ಅಲ್ಲಿ ಲಿಸ್ಟ್ ಅನ್ನ ಫೈನಲ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿಳಿದಂತಹ ಸಂದರ್ಭದಲ್ಲೂ ನಿನ್ನೆ ರಾತ್ರಿ ಅಥವಾ ಇವತ್ತು ಮಧ್ಯಾಹ್ನದ ಒಳಗೆ ಪಟ್ಟಿ ಫೈನಲ್ ಆಗಿ ನಮ್ಮ ಕೈ ಸೇರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸಂಭಾವ್ಯ ಸಚಿವರ ಪಟ್ಟಿ ಸಿಕ್ಕಿದೆ, ಬಟ್ ಎಕ್ಸಾಕ್ಟ್ಲಿ ಇವರೇ ಪ್ರಮಾಣ ವಚನ ಸ್ವೀಕರಿಸೋರು ಅನ್ನುವಂಥ ಅಧಿಕೃತ ಮಾಹಿತಿ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದಿಂದ ಲಭ್ಯವಾಗಬೇಕಾದಂತಹ ಅಧಿಕೃತ ಮಾಹಿತಿ ಅದಿನ್ನೂ ಕೂಡ ಲಭ್ಯ ಆಗಿಲ್ಲ. ಹಾಗಾಗಿ ಯಾರ್ಯಾರು ಪ್ರಮಾಣ ವಚನವನ್ನ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸ್ವೀಕರಿಸ್ತಾರೆ ಅನ್ನುವಂತಹ ಕುತೂಹಲ ಇದೆ. 2013ರಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲಿ ಆವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು ಸಿದ್ದರಾಮಯ್ಯ ಅವರು ಒಬ್ರೇನೆ. ಅದಾದ ನಂತರ ಸಂಪುಟದ ಸಚಿವರಿಗೆ ಬೇರೆ ದಿನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. ಆವತ್ತು ಏಕಾಂಗಿಯಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದೇ 2023ರಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯಿತಲ್ಲ, ಆ ಕಾರ್ಯಕ್ರಮ ನಡೆದಾಗ ಸಿದ್ದರಾಮಯ್ಯ ಅವರ ಜೊತೆಗೆ ಒಟ್ಟು 8 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಎಷ್ಟು ಜನ ಸಂಭಾವ್ಯ ಸಚಿವರು, ಎಷ್ಟು ಜನ ಶಾಸಕರು, ಹಿರಿಯ ನಾಯಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಕುತೂಹಲ ಖಂಡಿತವಾಗಿಯೂ ಇದೆ. ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿರೋದು ಸಂಜೆ 4:05. ಬೇರೆ ಬೇರೆ ರಾಜ್ಯಗಳ ನಾಯಕರು, ಕಾಂಗ್ರೆಸ್ನ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದೆಯೋ ಅಲ್ಲಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಾನಾಗ್ಲೇ ಹೇಳಿದೆ, ದೆಹಲಿನಲ್ಲಿ ನಿನ್ನೆ ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ದೋ ಇಟ್ ಇಸ್ ಬೀನ್ ಡಿಲೇಡ್, ಇಟ್ ವಾಸ್ ನಾಟ್ ಡಿನೇಡ್ ಅಂತಾರೆ. ಅಂದ್ರೆ ಇದು ತಡ ಆಗಿರಬಹುದು, ಮುಖ್ಯಮಂತ್ರಿಯಾಗಿ ನನಗೆ ಅವಕಾಶ ಸಿಗೋದು ನನಗೆ ತಡ ಆಗಿರಬಹುದು, ಆದ್ರೆ ನನಗೆ ಸಿಗದೇ ಇಲ್ವಲ್ಲ, ನನಗೇನು ಸಿಗಬೇಕಾಗಿತ್ತು ಅದು ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗೆ ಯಾವಾಗಲೂ ಇತ್ತು ಅನ್ನುವಂಥ ಮಾತನ್ನ ಹೇಳಿದ್ರು. ಈ ಹಿಂದಿನಿಂದಾನೂ ಅವರು ಇದೇ ಮಾತನ್ನ ಹೇಳ್ತಾ ಬರ್ತಾ ಇರೋದು. ಪಕ್ಷಕ್ಕಾಗಿ 18 ಗಂಟೆಗೂ ಹೆಚ್ಚು ಕಾಲ ನಾನು ದುಡಿತಾ ಇದ್ದೀನಿ. ನಾನು ಹಾಕ್ತಾ ಇರುವಂತಹ ಶ್ರಮಕ್ಕೆ, ನನ್ನ ಪ್ರಾರ್ಥನೆಗೆ ಜನ ಫಲ ಕೊಡೋದಿಲ್ವಾ, ಹೈಕಮಾಂಡ್ ಅದಕ್ಕೆ ಫಲ ನೀಡೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಬಹುಶಃ 2 ವರ್ಷಗಳ ಹಿಂದೆ ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರ ಸಂದರ್ಶನ, ನ್ಯೂಸ್ ಫಸ್ಟ್ ಮಾಡಿದಂತಹ ಸಂದರ್ಶನದಲ್ಲಿ ಅವ್ರು ಹೇಳ್ತಾ ಇದ್ರು. ರಾತ್ರಿ 11:15 ಆಗಿತ್ತು ಅವರ ಸಂದರ್ಶನವನ್ನ ನ್ಯೂಸ್ ಫಸ್ಟ್ ಮಾಡಿದಂತಹ ಟೈಮ್ನಲ್ಲಿ. ಆಗ ಅವ್ರು ಈ ಮಾತನ್ನ ಅಂದಿದ್ರು. ಇಷ್ಟು ಗಂಟೆಗಳ ಕಾಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ 18 ಗಂಟೆಗೂ ಹೆಚ್ಚು ಕಾಲ ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ, ಪಕ್ಷಕ್ಕಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ಹಾರ್ಡ್ ವರ್ಕ್ಗೆ, ನನ್ನ ಶ್ರಮಕ್ಕೆ, ನನ್ನ ನಿಷ್ಠೆಗೆ ಜನ ಫಲ ಕೊಡೋದಿಲ್ವಾ, ದೇವರು ಫಲ ಕೊಡೋದಿಲ್ವಾ? ಈ ಮಾತನ್ನ ಖುದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅಂದ್ರೆ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಸ್ಥಾನ ನನಗೆ ಒಲಿದೇ ಒಲಿಯತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ರಬಲ ನಂಬಿಕೆಯಾಗಿತ್ತು. ಆ ನಂಬಿಕೆ ಇವತ್ತು ನಿಜ ಆಗ್ತಾ ಇದೆ. ಸಂಜೆ 4:05 ಸರಿಯಾಗಿ ಈ ರಾಜ್ಯದ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡಲಿದ್ದಾರೆ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.